ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನನ್ನ ಸಣ್ಣ ಕಿರುಪರಿಚಯ ಮಾಡಿಕೊಂಡಿದ್ದೆ. ಈ ವಿಡಿಯೋದಲ್ಲಿ ನನ್ನ ಟೈಲರಿಂಗ್ ಜರ್ನಿ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ನನ್ನ ಜರ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋ ಟಾಪಿಕ್ ಬಗ್ಗೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿದ ಹಾಗೆ ನನ್ನ ಟೈಲರಿಂಗ್ ಜರ್ನಿ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ನಾನು ಹುಟ್ಟಿದ್ದು ಬೆಳೆದಿದ್ದು ಹಾಗೆ ನನ್ನ ಎಜುಕೇಷನ್ ಎಲ್ಲ ಹೊಸಪೇಟೆಯಲ್ಲೇ ಆಯಿತು. ನಾನು BCom ಡಿಗ್ರಿ ಮಾಡಿದ್ದೀನಿ. ಫಸ್ಟ್ ಇಯರ್ BComನಲ್ಲೇ ನನ್ನ ಮದುವೆ ಆಯಿತು. ಸೆಕೆಂಡ್ ಇಯರ್ನಲ್ಲಿ ನಾನು 3 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಹಾಗಾಗಿ ನಾನು ಕಾಲೇಜಿಗೆ ಹೋಗ್ತಾ ಇರಲಿಲ್ಲ. ಮನೆಯಲ್ಲೇ ಓದ್ಕೊಂಡು ಎಕ್ಸಾಮ್ ಬರೆಯೋಣ ಅಂತ ಸುಮ್ಮನಾದೆ. ಆಗ ಮನೇಲಿ ಇದ್ದು ಬೇಜಾರಾಗ್ತಾಯಿತ್ತು. ಏನಪ್ಪ ಸುಮ್ಮನೆ ಕೂತು ಹೇಗೆ ಟೈಮ್ ಕಳೆಯೋದು, ಮನೆ ಕೆಲಸ ಎಲ್ಲ ಮುಗಿಸಿ ಬೇಜಾರಾಗ್ತಾಯಿತ್ತು. ಆಗ ನಾನು ಟೈಲರಿಂಗ್ ಆದರೂ ಕಲಿಯೋಣ, ಸುಮ್ಮನೆ ಕೂತು ಏನು ಮಾಡೋದು ಅಂತ ಯೋಚನೆ ಮಾಡಿ ನಮ್ಮ ಮನೆಯವ್ರಿಗೆ ಕೇಳಿದೆ. ಅವರು ಸರಿ ಆಯಿತು ಕಲಿ, ಅದರಲ್ಲಿ ಏನೈತೆ ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ ಅಲ್ಲಿ ಇಲ್ಲಿ ಮನೆ ಹತ್ರನೇ, ಇನ್ನು ಹತ್ತಿರ ಇದ್ದರೆ ಚೆನ್ನಾಗಲ್ವಾ, ಕಲಿತು ಮನೆಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಮನೆ ಹತ್ರನೇ ಟೈಲರಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಿಕೊಂಡೆ. ನಮ್ಮ ಬಟ್ಟೆನಾದರೂ ಹೊಲಿಯೋಕ್ಕಾಗುತ್ತಲ್ಲ ಅಂತ ಟೈಲರಿಂಗ್ ಜಾಯ್ನ್ ಆಗಿ ಅಲ್ಲಿ ಒಂದು 2-3 ತಿಂಗಳು ಹೋಗ್ತಾನೇ ಇದ್ದೆ. ಅವರೆಲ್ಲ ನೀಟಾಗಿ ಚೆನ್ನಾಗಿ ಕಟ್ಟಿಂಗು ಎಲ್ಲ ಹೇಳ್ಕೊಡ್ತಾಯಿದ್ರು. ಹಾಗೆ ಬುಕ್ಕೂ ರೆಫರ್ ಮಾಡ್ತಾಯಿದ್ರು. ಬುಕ್ಕಲ್ಲಿನೂ ಸ್ಟಾರ್ಟಿಂಗಿಂದ ನಾವೇನೇನು ಆ ದಿನ ಕಲಿತೀವಿ, ಕಟ್ಟಿಂಗ್ ಏನಿರುತ್ತೆ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಬುಕ್ಕೂ ಮೇಂಟೈನ್ ಮಾಡಿಸ್ತಾಯಿದ್ರು. ಆ ಬುಕ್ಕು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಫ್ರೆಂಡ್ಸ್. ಟೈಲರಿಂಗ್ ಕ್ಲಾಸ್ ಜಾಯ್ನ್ ಆಗಿ 2-3 ತಿಂಗಳು ಕಳೀತು. ನಂತರ ಡಿಗ್ರಿ ಆಗಿದೆ ಅಲ್ಲ, ಮುಂದೆ ಏನಕ್ಕಾದರೂ ಹೆಲ್ಪ್ ಆಗ್ಬೋದು ಅಂಥೇಳಿ ಕಂಪ್ಯೂಟರ್ ಕ್ಲಾಸು ಜಾಯ್ನ್ ಆದೆ. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ದೂರ ಇರುತ್ತೆ. ವಾಕಾದರೂ ಆಗುತ್ತೆ, ಹೆಂಗಿದ್ರು ಪ್ರೆಗ್ನೆಂಟ್ ಇದ್ನಲ್ಲ, ಸುಮ್ಮನೆ ಕೂತ್ಕೊಂಡು ಏನು ಮಾಡೋದಂತ ಕಂಪ್ಯೂಟರ್ ಕ್ಲಾಸ್ ಜಾಯ್ನ್ ಆದೆ. ಅಲ್ಲಿ ಬೇಸಿಕ್, ಟ್ಯಾಲಿ, MS ವರ್ಡ್, ಎಕ್ಸೆಲ್ಲು ಎಲ್ಲ ಬೇಸಿಕ್ ಕಂಪ್ಯೂಟ್ರಿಗೆ ಜಾಯ್ನ್ ಆಗಿ 3 ತಿಂಗಳು ಕೋರ್ಸು ಫ್ರೆಂಡ್ಸ್. ಅದು ಮುಗಿಸಿದೆ. ನಂತರ ಫೈನಲ್ ಇಯರ್ ಎಕ್ಸಾಮ್ ಹತ್ರ ಬಂತು. ಆಗ ನನಗೆ 9 ತಿಂಗಳಿತ್ತು ಫ್ರೆಂಡ್ಸ್. ಎಕ್ಸಾಮ್ ಬರೆದು 3 ದಿನಕ್ಕೆ ಡೆಲಿವರಿ ಆಯಿತು. ನಂತರ ಅಲ್ಲಿಂದ ಇನ್ನು ಡೆಲಿವರಿ ಆದಮೇಲೆ ನಾವೇನು ಮಾಡಲಿಕ್ಕಾಗಲ್ಲ, ಮಗು ಚಿಕ್ಕದಿರುತ್ತೆ. ಹಾಗಾಗಿ 3-4 ವರ್ಷ ಗ್ಯಾಪ್ ಆಯಿತು. ಮಕ್ಕಳು ಚಿಕ್ಕವರಿದ್ದಾಗ ಏನೂ ಮಾಡಲಿಕ್ಕಾಗಲ್ಲ, ಇನ್ನು ಹೊರಗಡೆ ಕೆಲಸಕ್ಕೂ ಹೋಗೋಕ್ಕಾಗಲ್ವಲ್ಲ ಫ್ರೆಂಡ್ಸ್. ಹಾಗಾಗಿ ಮನೆಯಲ್ಲೇ ಚಿಕ್ಕ ಅಂಗಡಿ ಓಪನ್ ಮಾಡಿದ್ವಿ. ಅದನ್ನೇ ನೋಡಿಕೊಂಡು ಹೋಗ್ತಾಯಿದ್ದೆ. ಇನ್ನು 1 ವರ್ಷ 2 ವರ್ಷ ಮಗುಗಾದಮೇಲೆ ಚಿಕ್ಕದು ಮಷಿನ್ ಮಷಿನ್ ತಂದು ಇನ್ನು ನಮ್ಮದು ಬಟ್ಟೆ, ಬ್ಲೌಸಸ್ಸು, ಹಾಗೆ ಚಿಕ್ಕ ಪುಟ್ಟ ಫ್ರಾಕ್ಸು, ಲಂಗ ಬ್ಲೌಸು ಈ ಥರ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿಗೆ 1 ವರ್ಷ ಅದನ್ನೇ ಮಾಡಿದೆ. ಹೊರಗಿಂದ ನನಗೇನು ಅಷ್ಟು ಬಟ್ಟೆ ಬರ್ತಿರಲಿಲ್ಲ. ಸ್ವಲ್ಪ ಜನ ಕೊಡ್ತಾಯಿದ್ರು, ಅದನ್ನೇ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಂತರ ಮಕ್ಕಳಿನೆಲ್ಲ ಸ್ವಲ್ಪ ದೊಡ್ಡವರಾದರು. ಅವರವರು ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾಯಿದ್ರು. ಹಾಗಾಗಿ ನಂದು ಡಿಗ್ರಿ ಕಂಪ್ಲೀಟ್ ಆಗಿತ್ತು. ಇನ್ನು ಕಂಪ್ಯೂಟ್ರನ್ನು ಮಾಡಿದ್ನಲ್ಲ ಫ್ರೆಂಡ್ಸ್, ನಾನು ಯಾವುದಾದ್ರೂ ಹೊರಗಡೆ ಒಂದು ಜಾಬನ್ನು ಮಾಡೋಣ, ಏನಕ್ಕಾದರೂ ಖರ್ಚಿಗಾಗುತ್ತೆ ಅಂತ ಅಂದ್ಕೊಂಡು ನಾನು ನಮ್ಮ ಮನೆಯವ್ರ ಹತ್ರ ಕೇಳಿದೆ. ಅವರಿಗೆ ನಾನು ಹೊರಗಡೆ ಕೆಲಸಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ಮನೆಯಲ್ಲೇ ಅಂಗಡಿ ಇದೆ, ಟೈಲರಿಂಗ್ ಮಷಿನ್ ಇದೆ, ಟೈಲರಿಂಗ್ ಮಾಡಿಕೊಂಡೇ ಇರ್ಬೋದಲ್ಲ ಅಂತ ಅಂದರು. ಆದ್ರೂ ಅಷ್ಟೊಂದು ನನಗೆ ಇನ್ಕಮ್ ಬರ್ತಿರಲಿಲ್ಲ ಟೈಲರಿಂಗಲ್ಲಿ. ಹಾಗಾಗಿ
ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು, ಫುಲ್ ಡೇ ಬೇಡ, ಪಾರ್ಟ್ ಟೈಮ್ ಯಾವುದಾದ್ರೂ ಇದ್ದರೆ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ನೋಡೋಣ, ಸಿಕ್ಕರೆ ಮಾಡಿದ್ರೆ ಆಯಿತು ಅಂತ ಸುಮ್ಮನಾಗಿ ಸ್ವಲ್ಪ ದಿನ ನಂತರ ನಮ್ಮ ಮೇಡಮ್ ಇದ್ದಾರೆ, ಸೀನಿಯರ್ ಅವರು ಆಡಿಟಿಂಗ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಕೇಳಿದೆ, ಮೇಡಮ್ ನೋಡಿ ಈ ಥರ ನಾನೊಂದು ಜಾಬ್ ಮಾಡ್ಬೇಕು ಅಂದ್ಕೊಂಡೀನಿ, ಯಾವುದಾದ್ರೂ ಒಂದು ಪಾರ್ಟ್ ಟೈಮ್ ಜಾಬ್ ಇದ್ದರೆ ನೋಡಿ ಅಂತ ಹೇಳಿದೆ ಫ್ರೆಂಡ್ಸ್. ಆಗ ಅವರು ಸರಿ ಅಮ್ಮ ಯಾವುದಾದ್ರೂ ಇದ್ದರೆ ಹೇಳ್ತೀನಿ ಅಂತೇಳಿ ಒಂದು 2-3 ದಿನ ಆದಮೇಲೆ ಹೇಳಿದ್ರು. ಅಲ್ಲಿ ನಾನು ಜಾಯ್ನ್ ಆದೆ. ಬೆಳಿಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ಮಾಡಬೇಕಿತ್ತು. ಅಲ್ಲಿ ನನಗೆ 6,000 ಕೊಡ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂಥೇಳಿ ಕೆಲಸಕ್ಕೆ ಜಾಯ್ನ್ ಆದೆ ಫ್ರೆಂಡ್ಸ್. ಅಲ್ಲಿಂದ ಅಲ್ಲಿ 10 ಗಂಟೆಗೆ ಹೋಗಿ 3 ಗಂಟೆಗೆ ಬಂದು ಇನ್ನು ಮನೆಯಲ್ಲೇ ಅಂಗಡಿ ಓಪನ್ ಮಾಡಿ ಯಾವುದಾದ್ರೂ ಬಟ್ಟೆ ಇದ್ದರೆ ಹೊಲಿತಾ ಇದ್ದೆ. ಈ ಥರನೇ 1 ವರ್ಷ ಕಳೀತು, 2 ವರ್ಷ ಕಳೀತು. ಆದರೆ ನನಗೇನು ಟೈಲರಿಂಗ್ನಲ್ಲಿ ಇಂಟ್ರೆಸ್ಟ್ ಏನು ಕಮ್ಮಿ ಆಗಿರಲಿಲ್ಲ. ಅದನ್ನು ಕಂಟಿನ್ಯೂ ಮಾಡಿಕೊಂಡೆ ನಾನು ಆ ಕೆಲಸ ಮಾಡ್ತಾಯಿದ್ದೆ. ಹಾಗೆ ಇನ್ನು ನಾನು ಟೈಲರಿಂಗ್ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು ಜಾಸ್ತಿ ಫ್ರೆಂಡ್ಸ್. ಪ್ರತಿಯೊಂದು ಪ್ಯಾಚ್ ವರ್ಕೇ ಆಗಿರಲಿ, ಕಟ್ಟಿಂಗ್ ಯಾವುದಾದ್ರೂ ಗೊತ್ತಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ದೆ. ಆಗ ನನಗೆ ಎಂಬ್ರಾಯ್ಡಿಂಗ್ ವರ್ಕ್ದು ಮಷಿನ್ದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ. ಅದ್ರ ಬಗ್ಗೆನೂ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದು ತುಂಬಾ ರೇಟ್ ಇತ್ತು, ಅಮೌಂಟ್ ಜಾಸ್ತಿ ಇತ್ತು. ಹಾಗಾಗಿ ನಮಗಿದು ತಗೊಳಕ್ಕಾಗುತ್ತಾ ಇಲ್ವಾ ಅಂಥೇಳಿ ಸುಮ್ಮನಾದೆ. ಆ ಮಷೀನಿಂದು ವಿಡಿಯೋ ನಾನು ಯೂಟ್ಯೂಬ್ನಲ್ಲಿ ನೋಡಾದಮೇಲೆ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬಂತು. ಇದನ್ನು ನಾನು ನಮ್ಮ ಮನೆಯವ್ರ ಹತ್ರ ಹೇಳಿದೆ ಫ್ರೆಂಡ್ಸ್. ಅವರು ಸರಿ ಆಯಿತು ನೋಡೋಣ ಅಂಥೇಳಿ ಅದ್ರ ಬಗ್ಗೆ ವಿಚಾರಿಸಿ, ಯಾವ ಕಂಪನಿದು ಏನು ಅಂತ ವಿಚಾರಿಸಿ ಮಷೀನನ್ನು ತೊಗೊಂಡ್ವಿ. ನಾನು ಈ ಮಷಿನ್ ಹೇಗೆ ತೊಗೊಂಡ್ವಿ, ಯಾವ ಕಂಪ್ನಿದು ಅಂಥೇಳಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹೀಗೆ ಸ್ವಲ್ಪ ದಿನ ಕಳೀತು ಫ್ರೆಂಡ್ಸ್. ನಂತರ ನಾನು ಕೆಲಸಕ್ಕೆ ಜಾಯ್ನ್ ಆಗಿ 2 ವರ್ಷ ಆಗಿತ್ತು. ಸರ್ಗೆ ನಾನು ಸ್ಯಾಲ್ರಿ ಜಾಸ್ತಿ ಮಾಡಿರಿ ಸರ್ ಅಂತ ಕೇಳಿದಾಗ ಅವರು, ಇಲ್ಲ ಮೇಡಮ್ ನಿಮ್ಮದೇನು ಫುಲ್ ಡೇ ಇಲ್ವಲ್ಲ, ಮಾಡೋದೇ ಹಾಫ್ ಡೇ ಕೆಲಸ, ಅದಕ್ಕೆ ಯಾಕೆ ಸ್ಯಾಲ್ರಿ ಕೊಡಬೇಕು, ಏನು ಕೆಲಸ ಇರುತ್ತೆ, ಹಾಗೆ ಹೀಗೆ ಅಂತ ಸ್ವಲ್ಪ ಮಾತಾಡಿದ್ರು. ಅದು ನನಗೆ ತುಂಬ ಬೇಜಾರಾಯಿತು. ಆ ದಿನ ಬಂದು ನಮ್ಮ ಮನೆಯವ್ರಿಗೆ ಹೇಳಿದೆ ಫ್ರೆಂಡ್ಸ್, ಈ ಥರ ನಡೀತು ಆಫೀಸಲ್ಲಿ ಅಂಥೇಳಿ. ಅವರಿದ್ದು ನೋಡು ನಿನಗಿಷ್ಟ ಇದ್ದರೆ ಮಾಡು, ಇಲ್ಲಾಂದರೆ ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವರು ನನಗೆ. ಸರಿ ಆಯಿತು ನೋಡೋಣ ಅಂಥೇಳಿ ಸುಮ್ಮನಾದೆ. ಹಾಗೆ ಸ್ವಲ್ಪ ದಿನ ಮಾಡಿದೆ. ನಂತರ ಇನ್ನು ನನಗೆ ಬಟ್ಟೆನೂ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ವರ್ಕಿಂದು ಬರೋಕ್ಕೆ ಸ್ಟಾರ್ಟ್ ಆಯಿತು, ಪ್ಲಸ್ ಹೊಲಿಯೋದು ಬ್ಲೌಸಸ್ಸು ಬರೋದು ಸ್ಟಾರ್ಟ್ ಆಯಿತು. ನಾನು ಇಲ್ಲಿ ಮನೆ ಕೆಲಸ ಮುಗಿಸಿ ಹೋಗಿ ಅಲ್ಲಿ ಕೆಲಸ ಮುಗಿಸಿ ಬಂದು ಮತ್ತಿಲ್ಲಿ ಹೊಲಿಯೋದು ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ನನಗೆ ತುಂಬ ಸುಸ್ತಾಗ್ತಿತ್ತು. ಹಾಗಾಗಿ ನಾವು ನಮ್ಮ ಕೈಯಲ್ಲೇ ಕೆಲಸ ಇಟ್ಕೊಂಡು ಸುಮ್ಮನೆ ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡಿ, ನಾವು ಕೆಲಸ ಮಾಡಿದ್ರೂ ಅವರು ಅಂತಲೇ ಇರ್ತಾರೆ, ಮಾಡಿಲ್ಲ ಅಂದ್ರೂ ಅಂತಲೇ ಇರ್ತಾರೆ. ಒಬ್ರು ಕೈ ಕೆಳಗೆ ನಾವು ಕೆಲಸ ಮಾಡ್ತೀವಿ ಅಂದಾಗ ಆ ಮಾತುಗಳು ಈ ಥರ ಎಲ್ಲ ನಾವು ಫೇಸ್ ಮಾಡಲೇಬೇಕಾಗುತ್ತೆ. ಅವ್ರು ಕೊಡೋ ಸ್ಯಾಲ್ರಿಗೆ ಇಷ್ಟೆಲ್ಲ ಮಾತು ಅನ್ಸ್ಕೋಬೇಕಾ, ನಮಗೆ ತಕ್ಕಂತೆ ಸ್ಯಾಲ್ರಿನೂ ಬರ್ತಿರಲ್ಲ ನಮ್ಮ ಕೆಲಸಕ್ಕೆ ತಕ್ಕಂತೆ. ಹಾಗಾಗಿ ನಾನು ಯೋಚನೆ ಮಾಡಿದೆ, ನಾನು ಅಲ್ಲಿ ಹೋಗಿ ದುಡಿಯೋ ಬದಲು ಇಲ್ಲೇ 1 ಬ್ಲೌಸ್ ಇಲ್ಲ 2 ಬ್ಲೌಸು ಹೊಲಿದ್ರೆ, ಒಂದು ವರ್ಕ್ ಹಾಕಿ 1 ಬ್ಲೌಸ್ ಹೊಲಿದ್ರೆ ಒಂದು 500 ರೂಪಾಯಿ ಇಲ್ಲೇ ಬರುತ್ತಲ್ಲ ಅಂಥೇಳಿ ನಾನು ಥಿಂಕ್ ಮಾಡಿ, ಬೇಡ ಇನ್ನು ನಾನು ಕೆಲಸಕ್ಕೆ ಹೋಗೋದು ಅಂಥೇಳಿ ರಿಸೈನ್ ಮಾಡಿದೆ ಫ್ರೆಂಡ್ಸ್. ರಿಸೈನ್ ಮಾಡಿ ಮನೇಲಿದ್ದೆ. ಮನೇಲಿ ಇದ್ಕೊಂಡೆ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹೀಗೆ ನನ್ನ ಟೈಲರಿಂಗ್ ಜರ್ನಿ ಶುರು ಆಯಿತು ಫ್ರೆಂಡ್ಸ್. ಈಗ ಇದೇ ನನ್ನ ಜೀವನಕ್ಕೆ ದಾರಿಯಾಗಿದೆ ಸ್ನೇಹಿತರೆ. ನನ್ನಂಥ ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಅವರು ಹೊರಗಡೆ ಹೋಗಿ ಜಾಬ್ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಮಕ್ಕಳು ಚಿಕ್ಕವ್ರು ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದು ಇರುತ್ತೆ, ಮನೆ ಕೆಲಸನೂ ಇರುತ್ತೆ. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು ನೋಡ್ಕೊಳೋದೇ ಒಂದು ದೊಡ್ಡ ಜವಾಬ್ದಾರಿ ಫ್ರೆಂಡ್ಸ್. ಹಾಗಾಗಿ ಹೊರಗಡೆ ಹೋಗಿ ಜಾಬ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಈ ಥರ ಯಾವುದಾದ್ರೂ ಒಂದು ಕೈ ಕೆಲಸನ ಕಲ್ತಿದ್ರೆ ಅದು ನಮಗೆ ಆ ಟೈಮಲ್ಲಿ ಮನೆಯಲ್ಲೇ ಕೂತು ಅರ್ನ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ನಾನು ಈ ಟೈಲರಿಂಗ್ನ ಟೈಮ್ ಪಾಸಿಗೆ ಅಂತಲೇ ಕಲ್ತಿದ್ದು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಳ್ಳೊಳ್ಳೆ ಕಮೆಂಟ್ ಕೊಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಎಲ್ಲಾದರೂ ತಪ್ಪಾಗಿದ್ದರೆ ಹೇಳಿ, ಅದನ್ನು ನಾನು ತಿದ್ಕೊಳ್ತೀನಿ. ಯಾಕಪ್ಪ ಅಂದರೆ ನಾನು ಯೂಟ್ಯೂಬ್ ಹೀಗೆ ಫಸ್ಟ್ ಟೈಮ್ ಓಪನ್ ಮಾಡಿರೋದು. ಈ ವಿಡಿಯೋ ನಂದು 2ನೇ ವಿಡಿಯೋ. ಹಾಗಾಗಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗಿರುತ್ತೆ. ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದನ್ನು ಸರಿಪಡಿಸ್ಕೊತೀನಿ ಫ್ರೆಂಡ್ಸ್. ಇದು ಈ ದಿನದ ನಂದು ವಿಡಿಯೋ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋನ ತಾಳ್ಮೆಯಿಂದ ನೋಡಿದ ನನ್ನೆಲ್ಲ ಫ್ರೆಂಡ್ಸಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.